ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾದಾಟ ದಿನದಿನಕ್ಕೂ ಕೂಡ ಹೊಸ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಆದರೆ ಎಲ್ಲರೂ ಕೂಡ ತಮ್ಮದೇ ಆದಂಥ ಅನೇಕ ನಿಲುವುಗಳನ್ನು ಹೊಂದಿಟ್ಟು ಬೇಡಿಕೆಗಳನ್ನು ಮುಂದಿಡ್ತಿದ್ದಾರೆ. ಆದರೆ ಇದನ್ನ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಕಾಂಗ್ರೆಸ್ಸಿನ ಉಸ್ತುವಾರಿದಾಗಿರುತ್ತೆ. ಆದರೆ ಉಸ್ತುವಾರಿನೇ ಸುಸ್ತಾದಂತೆ ಕಾಣಿಸ್ತಿದೆ. ಸುರ್ಜೇವಾಲಾ ಅವರ ಕಾರ್ಯವೈಖರಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಗಳಿದೆ. ಒಂದೊಂದೇ ಬೆಳವಣಿಗೆ, ಸಚಿವ ಸ್ಥಾನದ ಸಂಪುಟದ ವಿಚಾರ ಇದೆ. ಜೊತೆಯಲ್ಲಿ ನಾಯಕತ್ವದ ಈ ಅಧಿಕಾರ ಹಸ್ತಾಂತರ ಚರ್ಚೆಗಳಾಗ್ತಾ ಇದ್ರೂ ಕೂಡ ಸುರ್ಜೇವಾಲಾ ಅವರು ಯಾಕಿಷ್ಟು ಸೈಲೆಂಟ್ ಆಗಿದ್ದಾರೆ? ಅಷ್ಟಕ್ಕೂ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅದರ ಎಲ್ಲ ಡೀಟೇಲ್ಸ್ ನೀಡ್ತೀವಿ. ಇದೇ ಹೊತ್ತಿನ ವಿಶೇಷ, ಸುರ್ಜೇವಾಲಾ ಸೈಲೆಂಟ್. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆನೇ ದೊಡ್ಡ ಚರ್ಚೆ ಆಗ್ತಿದೆ. ಈ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪತ್ತೇನೇ ಇಲ್ಲ ಅನ್ನುವಂತಾಗ್ಬಿಟ್ಟಿದೆ. ಸುರ್ಜೇವಾಲಾ ಸೈಲೆಂಟ್ ಆಗಿರೋದಕ್ಕೆ ಏನು ಕಾರಣ? ಸುಮ್ನಿರಿ ಅಂತ ಹೈಕಮಾಂಡ್ ಹೇಳಿದ್ರ? ಎಲ್ಲದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಮನೆ ಜಗಳದಲ್ಲಿ ಸುರ್ಜೇವಾಲಾ ಅನುಪಸ್ಥಿತಿ. ಸೈಲೆಂಟ್ ಆದ್ರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಿದ್ದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕಾಂಗ್ರೆಸ್ ಮನೆಯ ಜಗಳ ಕೊಂಚ ಪರಿಹಾರ ಆದ ಹಾಗೆ ಕಾಣಿಸಿದ್ರು. ಅವರವರ ಅಭಿಮಾನಿಗಳು ತಮ್ಮ ಇಷ್ಟದ ನಾಯಕರ ಪರವಾದ ಮಾತುಗಳನ್ನ ಆಡುತ್ತಿರುವುದು ನಿತ್ಯವೂ ಕಾಣುತ್ತಿದ್ದೇವೆ. ಈ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ಅನುಪಸ್ಥಿತಿ ಬಹಳ ಪ್ರಮುಖವಾಗಿ ಕಾಡುತ್ತಿದೆ. ಸಿಎಂ ಹಾಗೂ ಡಿಸಿಎಂ ನಡುವೆ ಇದ್ದ ವೈಮನಸ್ಸನ್ನ ಶಮನ ಮಾಡುವುದಕ್ಕೆ ಹೈಕಮಾಂಡ್ ನಿರ್ದೇಶನದಂತೆ ಪದೇ ರಾಜ್ಯಕ್ಕೆ ಬಂದು ವಾಪಸ್ಸಾಗುತ್ತಿದ್ದ ಸುರ್ಜೇವಾಲಾ ಅವರು ಈಗ ನಾಪತ್ತೆಯಾಗಿದ್ದಾರೆ. ಮರೆಯಾಗಿರುವ ಸುರ್ಜೇವಾಲಾ ಅವರ ಬಗ್ಗೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಬಹಳ ದೊಡ್ಡ ಚರ್ಚೆಯಾಗುತ್ತಿದೆ. ಸಿದ್ದು ಡಿಕೆ ನಡುವಿನ ಗೊಂದಲ ನಿವಾರಣೆ ಮಾಡಿದ್ದ ಸುರ್ಜೇವಾಲಾ. ಸಿದ್ದು ಡಿಕೆ ಒಗ್ಗಟ್ಟಿನಲ್ಲಿದ್ದಾರೆಂದು ಬ್ಯಾಲೆನ್ಸ್ ಮಾಡಿದ್ದ ಉಸ್ತುವಾರಿ. ಈ ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದ ಸಂದರ್ಭದಲ್ಲಿಯೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಅಂದು ಕೂಡ ಹೀಗೆಯೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಸಣ್ಣ ವೈಮನಸ್ಸು ಇದ್ದಿತ್ತು. ಆ ಸಂದರ್ಭದಲ್ಲಿಯೂ ಸುರ್ಜೇವಾಲಾ ಮಧ್ಯ ಪ್ರವೇಶ ಮಾಡುವುದರ ಮೂಲಕ ಭಿನ್ನಮತವನ್ನ ಶಮನ ಮಾಡುವ ಪ್ರಯತ್ನ ಮಾಡಿದ್ರು. ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದ ರಾಜಕೀಯ ಸಲಹಾ ಸಂಸ್ಥೆ ಕೂಡ ಈ ಇಬ್ಬರ ನಡುವಿನ ಆಂತರಿಕ ಭಿನ್ನಮತವನ್ನ ಮರೆಮಾಡಿ ಬೃಹತ್ ನಾಟಕವನ್ನೇ ರಾಜ್ಯದ ಜನರ ಮುಂದೆ ಪ್ರದರ್ಶನ ಮಾಡಿತ್ತು. ಆ ಬಳಿಕವೂ ಈ ಉಭಯ ನಾಯಕರ ನಡುವೆ ಆಂತರಿಕ ಭಿನ್ನಮತ ಮುಂದುವರೆದಿತ್ತು ಎನ್ನುವುದು ಉಲ್ಲೇಖಾರ್ಹ. ಕಾಂಗ್ರೆಸ್ ಪಕ್ಷ ರಾಜ್ಯದ ಅಧಿಕಾರ ಹಿಡಿದ ಮೇಲೂ ಭಿನ್ನಮತ ಮತ್ತೆ ತಾರಕಕ್ಕೆ ಏರಿತ್ತು. ಹೇಗೆ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಾಗೆಲ್ಲ ಪದೇ ರಾಜ್ಯಕ್ಕೆ ಹೈಕಮಾಂಡ್ ನಿರ್ದೇಶನದಂತೆ ರಾಜ್ಯದ ಉಸ್ತುವಾರಿ ಜವಾಬ್ದಾರಿ ಹೊತ್ತಿದ್ದ ಸುರ್ಜೇವಾಲಾ ಅವರು ಬಂದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಇದ್ದ ಭಿನ್ನಮತವನ್ನ ಸರಿ ಮಾಡಲು ಪ್ರಯತ್ನ ಮಾಡಿದ್ದಲ್ಲದೆ ಪತ್ರಿಕಾಗೋಷ್ಠಿಗಳಲ್ಲೇ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆಯೇ ಕೂತು ಅವರೇ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ರು. ಪತ್ರಕರ್ತರು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ತಾವೇ ಮಧ್ಯ ಪ್ರವೇಶಿಸಿ ಬ್ಯಾಲೆನ್ಸ್ ಮಾಡಿದ್ದು ಕೂಡ ಈ ರಾಜ್ಯದ ಜನರು ಕಂಡಿದ್ದಾರೆ ಎನ್ನುವುದು ವಾಸ್ತವಾಂಶ. ಆದ್ರೆ ಈಗ ಸುರ್ಜೇವಾಲಾ ನಾಪತ್ತೆಯಾಗಿರುವುದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಏಕಪಕ್ಷೀಯವಾಗಿ ನಡೆದುಕೊಂಡಿದ್ರ ಸುರ್ಜೇವಾಲಾ ಬಗ್ಗೆ ಹೈಕಮಾಂಡ್ ಮುಂದೆ ಸಿದ್ದು ಬಣ ದೂರು. ಕಾಂಗ್ರೆಸ್ ಪಕ್ಷದ ಒಂದು ವಲಯದಲ್ಲಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವಿರುದ್ಧ ಸಣ್ಣ ಅಸಮಾಧಾನವಿದೆ. ಹೈಕಮಾಂಡ್ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದ ನಾಯಕರು ಸುರ್ಜೇವಾಲಾ ಅವರು ಏಕಪಕ್ಷೀಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರು ನೀಡಿದ್ದಾರೆ ಎಂಬ ಮಾಹಿತಿ ಈಗ ಕಾಂಗ್ರೆಸ್ ಆಂತರಿಕ ವಲಯದಿಂದಲೇ ಕೇಳಿ ಬರ್ತಿದೆ.
ಸಿದ್ದರಾಮಯ್ಯ ಬಣದ ನಾಯಕರ ದೂರನ್ನ ಪುರಸ್ಕರಿಸಿ ಸುರ್ಜೇವಾಲರ ನಡೆಗೆ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ ಎಂದು ಹೇಳಲಾಗುತ್ತಿದೆ. ಅದೇ ಕಾರಣಕ್ಕೆ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದ್ದ ಕುರ್ಚಿ ಕಿತ್ತಾಟದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದ ಈ ಸಭೆಯಲ್ಲೂ ಸುರ್ಜೇವಾಲಾ ಅವರ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಭಿನ್ನಮತ ಉಸ್ತುವಾರಿ ಇಲ್ಲದೆಯೇ ಉಪಶಮನವಾಗಿ ಹೋಯ್ತೆ ಎನ್ನುವ ಪ್ರಶ್ನೆಯ ಜೊತೆಗೆ ಸುರ್ಜೇವಾಲಾ ಅವರ ಮೌನದ ಬಗ್ಗೆ ಅನೇಕ ಸಂಶಯಗಳು ಕೂಡ ಮೂಡುತ್ತಿವೆ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಜಟಾಪಟಿಗಳಾಗ್ತಾ ಇದ್ರು ಕೂಡ ಯಾಕೆ ರಾಜ್ಯ ಉಸ್ತುವಾರಿ ಮಾತ್ರ ಸೈಲೆಂಟ್ ಆಗಿದ್ದಾರೆ? ಕೈ ವೈಷಮ್ಯಕ್ಕೆ ಇವೆಲ್ಲದಕ್ಕೂ ಬ್ರೇಕ್ ಹಾಕುವುದಲ್ಲಿ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿರೋದು? ಕೈ ವೈಷಮ್ಯವನ್ನ ನಿವಾರಿಸಲು ಸುರ್ಜೇವಾಲಾ ಮೌನವಾಗಿರೋದು ಯಾಕೆ? ಕಾಂಗ್ರೆಸ್ ಮನೆಯ ಜಗಳ ಪರಿಹಾರಕ್ಕೆ ಸುರ್ಜೇವಾಲಾ ಅವರು ಗೈರಾಗ್ಬಿಟ್ಟಿದ್ದಾರೆ. ಈ ಹಿಂದೆ ಭಿನ್ನಮತ ಶಮನವನ್ನ ಮಾಡಿದ್ರು ಸುರ್ಜೇವಾಲಾ ಮೌನದ ಹಿಂದೆ ಹೈಕಮಾಂಡ್ ಮೂಗುದಾರವನ್ನ ಹಾಕಿಬಿಟ್ರ? ರಣದೀಪ್ ಸಿಂಗ್ ಸುರ್ಜೇವಾಲಾ ಸೈಲೆಂಟ್ ಆಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ಸಿನ ಒಳಗೂ ಮತ್ತು ಹೊರಗೂ ಚರ್ಚೆ ಆಗ್ತಿದೆ. ನೋಡಿ, ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಬೆಳವಣಿಗೆಗಳಾಗ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತು. ಒಂದು, ಸರ್ಕಾರ 2.5 ವರ್ಷವನ್ನ ಗಡಿ ದಾಟಿದೆ. ಮತ್ತೊಂದು ಕಡೆಯಲ್ಲಿ ಸಂಪುಟ ಪುನರ್ರಚನೆಯ ಚರ್ಚೆಗಳಿದೆ. ಜೊತೆಲಿ ಅಲ್ಲಿ ಯಾರಿಗೆ ಕೋಕ್ ಕೊಡಬೇಕು, ಯಾರಿಗೆ ಮಣೆ ಹಾಕಬೇಕು ಅನ್ನೋದು ಒಂದು ಲೆಕ್ಕದ ಚರ್ಚೆಗಳು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಕಿತ್ತಾಟಗಳು, ಕುರ್ಚಿ ಅಧಿಕಾರ ಹಸ್ತಾಂತರದ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಬಹಿರಂಗ ಹೇಳಿಕೆ, ಕಾಂಗ್ರೆಸ್ಸಿನ ಅನೇಕ ನಾಯಕರು ದೆಹಲಿಗೆ ಹೋಗಿ ಬರುವಂಥ ಕೆಲಸ ಮಾಡಿದ್ರು. ಇನ್ನೇನು ಬದಲಾವಣೆ ಆಗೇ ಬಿಡುತ್ತೆ, ಪೋಸ್ಟ್ ವಾರ್ಗಳು ನಡೀತು. ನಂತರ ಇತ್ತೀಚೆಗೆ 2 ದಿನಗಳ ಹಿಂದೆ ನಿನ್ನೆ ಕೂಡ ನಾವು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ನೋಡಿದ್ವಲ್ಲ. ಆರಂಭಿಕವಾಗಿ ಮೊದಲಿಗೆ DCM CM ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಒಂದು ಶಾಂತಿ ಮಂತ್ರವನ್ನು ಪಠಿಸ್ತಾರೆ. ನಂತರ CM ಕೂಡ DCM ಮನೆಗೆ ಬಂದು ನಾಟಿ ಕೋಳಿ ಸಾರೆಲ್ಲ ತಿಂದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಬಿಟ್ಟರು. ಆದರೆ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು, ರಾಜ್ಯ ಉಸ್ತುವಾರಿಯಾಗಿರೋ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಅನುಪಸ್ಥಿತಿ ಎದ್ದು ಕಾಣ್ತಿದೆ. ಇಡೀ ರಾಜ್ಯದ ರಾಜಕೀಯವನ್ನು ನಿಭಾಯಿಸಬೇಕಾಗಿರುವಂಥ, ಅಂದರೆ ಪಕ್ಷದ ನೆಲೆಯಲ್ಲಿ ಅವರ ಜವಾಬ್ದಾರಿ ಮುನ್ನಡೆಸಬೇಕು. ಕಿತ್ತಾಟಗಳಾಗ್ತಿದೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಪರಿಹಾರವನ್ನು ಮಾಡಬೇಕಾದಂಥ ನಾಯಕರೇ ಕಾಣಿಸ್ತಿಲ್ಲ. ಇತ್ತೀಚೆಗಷ್ಟೇ CM ಕೂಡ ಮಾತನಾಡೋ ಸಂದರ್ಭದಲ್ಲಿ KC ವೇಣುಗೋಪಾಲ್ ಅವರು ಹೇಳಿದ್ರು, ಅವರ ಮಾತಿನಂತೆ ನಾವು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ವಿ, ಅವರ ಆದೇಶದಂತೆ ಆಯಿತು ಅನ್ನೋದು. ಇವತ್ತು ಕೂಡ ವೇಣುಗೋಪಾಲ್ ಅವರು ಮಂಗಳೂರಿನ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವ್ರ ಹೊತ್ತಿಗೂ ಕೂಡ ಒಂದಿಷ್ಟು ಕೆಲಕಾಲ ಚರ್ಚೆ ಮಾಡುವಂಥ ಕೆಲಸ ಆಯಿತು. ಆದರೆ ಉಸ್ತುವಾರಿ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರಬೇಕಿತ್ತು. 2 ನಾಯಕರ ಅಸಮಾಧಾನಗಳಿದೆ, ಆ ಬಣಗಳ ರಾಜಕೀಯಗಳೇನಾಗ್ತಿದೆ, ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಮಾಡಬೇಕಿತ್ತು. ಬಟ್ ಈ ಹಿಂದೆ ಇದೇ ರೀತಿಯಾದಂಥ ಕೆಲಸದಲ್ಲಿ ಆಕ್ಟಿವ್ ಆಗಿದ್ರು. ಹಿಂದೆ ಯಾವಾಗ ವಿರೋಧ ಪಕ್ಷದಲ್ಲಿತ್ತು ಕಾಂಗ್ರೆಸ್, ಆಗಲೂ ಕೂಡ ರಾಜ್ಯದ ಉಸ್ತುವಾರಿಯ ಜವಾಬ್ದಾರಿತನವನ್ನು ಸುರ್ಜೇವಾಲಾ ಅವರೇ ವಹಿಸಿದ್ರು. ಆಗ ತಮ್ಮದೇ ಆದಂಥ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ರು. ಎಷ್ಟೇ ಅಸಮಾಧಾನಗಳಿದ್ರೂ ಅದು ಒಳಗೆ ಇತ್ತು. ಆದರೆ ಹೊರಗೆ ಒಂದು ಸುದ್ದಿಗೋಷ್ಠಿ ಮಾಡೋದಿರಲಿ ಅಥವಾ ಪಕ್ಷದ ಮೂಲಕವಾಗಿ ಒಂದು ಆಡಳಿತ ಸರ್ಕಾರವನ್ನು ಕಟ್ಟಿಹಾಕೋ ವಿಚಾರ ಅಥವಾ ಸುದ್ದಿಗೋಷ್ಠಿ ಏನೇ ಇದ್ರೂ ಕೂಡ ಅದು ನಿಭಾಯಿಸೋ ಕೆಲಸ ಮಾಡ್ತಿದ್ರು. ಭಾರತ್ ಜೋಡೋ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ, ರಾಜ್ಯಕ್ಕೆ ಬಂದಾಗ ಅವರದ್ದೇ ಆದಂಥ ಒಂದಿಷ್ಟು ಛಾಪನ್ನು ಮೂಡಿಸ್ತಾ ಇದ್ರು. ಅಂದರೆ CM ಮತ್ತು DCM ಗಟ್ಟಿಯಾಗಿ ಹೋಗುವಂಥ ನಿಟ್ಟಿನಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲೂ ಕೂಡ ನಾವು ಒಗ್ಗಟ್ಟಾಗಿದ್ದೇವೆ, ನಾವು ಭಾಳ ಚೆನ್ನಾಗಿ ಸರ್ಕಾರವನ್ನು ನಿಭಾಯಿಸ್ತೀವಿ ಅನ್ನೋ ರೀತಿ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ಡೆವಲಪ್ಮೆಂಟ್ಸ್ ನೋಡಿದ ನಂತರ ಸುರ್ಜೇವಾಲಾ ಅವರ ಮೌನದ ಹಿಂದಿರೋ ಲೆಕ್ಕಾಚಾರಗಳು ಏನು? ಹೈಕಮಾಂಡ್ ನಾಯಕರು ಅವರ ಕಾರ್ಯವೈಖರಿಗಳಿಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮೂಗ್ದಾರವನ್ನು ಹಾಕಿಬಿಟ್ರಾ? ಇಂಥದ್ದೇ ಚರ್ಚೆ ಬರುತ್ತೆ. ಒಂದು ವೇಳೆ ಹೈಕಮಾಂಡ್ ನಾಯಕರು ಮೂಗ್ದಾರ ಹಾಕಿದ್ರು ಅಂತಂದರೆ ಯಾವ ಕಾರಣಕ್ಕೆ ಹಾಕಿರ್ತಾರೆ? ಉಸ್ತುವಾರಿ ಮಾಡಿದ್ದಾರೆ, ಅನುಭವಿ ರಾಜಕಾರಣಿ ಬೇರೆ, ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಳ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಉಸ್ತುವಾರಿಯವರ ಕಾರ್ಯವೈಖರಿ ಮೇಲೆ ಅಸಮಾಧಾನಗಳು ಬಂತು ಅನ್ನೋದಾದರೆ ಆ ಅಸಮಾಧಾನಕ್ಕೆ ಏನು ಕಾರಣ ಆಯಿತು? ಹಾಗಾದರೆ ಏನು ಫೇಲ್ ಆಗ್ತಾ ಇದೆ? ಒಟ್ಟಲ್ಲಿ ಸೈಲೆಂಟ್ ಆಗಿದ್ದಾರೆ, ಮಾತನಾಡ್ತಿಲ್ಲ, ಬಹಿರಂಗ ಹೇಳಿಕೆಗಳು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಇಲ್ಲ ಅಂತಂದರೆ ಸ್ಪಷ್ಟವಾಗಿ ಒಂದಿಷ್ಟು ಸ್ಪಷ್ಟನೆ ಕೊಡ್ತಾ ಇದ್ರು, ನೋಡಿ ನಾಯಕರೆಲ್ಲ ಸರಿಯಾಗಿದ್ದಾರೆ, ಏನೂ ಕೂಡ ಸಮಸ್ಯೆಗಳಿಲ್ಲ ಅಂತ. ಬಟ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸೈಲೆಂಟ್ ಆಗಿರುವುದರ ಹಿಂದೆ ಯಾವೆಲ್ಲ ರಾಜಕೀಯ ತಂತ್ರಗಾರಿಕೆಗಳಿರಬಹುದು? ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಸುರ್ಜೇವಾಲಾ ನಡೆ ವಿಚಾರಕ್ಕೆ ನೋಡಿ ಕೈಮನೆಯಲ್ಲಿ ಆಕ್ಷೇಪಗಳಿದೆ. ಶಾಸಕರು ಸಚಿವರೊಂದಿಗೆ ಸಭೆಯನ್ನ ಮಾಡಿದ್ರು. ಹಿಂದೆ CM ಕೆಲಸ ಮಾಡ್ತಿದ್ದಾರೆ ಎನ್ನುವುದಾಗಿ ಸಿದ್ದು ಬಣ ಆಕ್ಷೇಪವನ್ನ
ಹೊರಗಾಕಿತ್ತು. ಸಮನ್ವಯ ಸಾಧಿಸಲಿ, ಸಿಎಂ ಕೆಲಸ ಮಾಡೋದು ಯಾಕೆ ಅಂತ ಕೇಳಿದ್ರು. ಸುರ್ಜೇವಾಲ್ ಅವರ ನಡೆಗೆ ಸಿದ್ದು ಬಣ ಅಸಮಾಧಾನವನ್ನ ಹೊರಗಾಕಿತ್ತು. ಇದನ್ನ ಮಾತ್ರ ಬಹಳ ಕ್ಲಿಯರ್ ಆಗಿ ನಾವು ಗಮನಿಸಬೇಕು. ನೋಡಿ, ಈ ಹಿಂದೆ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಿಷ್ಟು ಬಹಿರಂಗ ಹೇಳಿಕೆಗಳ ಹೆಚ್ಚಾಯಿತು, ಸಾಕಷ್ಟು ಮನಸ್ತಾಪಗಳಾಗಿತ್ತು. ಆಗ ಹೈಕಮಾಂಡ್ ನಾಯಕರ ಗಮನ ಸೆಳೆಯೋದಕ್ಕೆ ಅಂದರೆ ಉಸ್ತುವಾರಿ ಏನು ಕೆಲಸ ಮಾಡ್ತಾರೆ ಕೇಳಿದ್ರೆ, ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರ ನಡುವಿನ ಒಂದು ಸೇತುವೆ ಇದ್ದ ಹಾಗೆ. ಇಲ್ಲಿ ಸರಿಯಾದ ಸಮಯಕ್ಕೆ ಇವರಿಗೆ ಮಾರ್ಗದರ್ಶನ ಕೊಡ್ತಾ ಇಲ್ಲಿ ಏನು ಆಗ್ತಾ ಇದೆ ಅನ್ನುವಂಥ ರಿಪೋರ್ಟನ್ನ ಮೇಲೆ ಇರುವಂತಹ AICC ಅಧ್ಯಕ್ಷರಿರ್ಬೋದು, ಕಾಂಗ್ರೆಸ್ಸಿನ ಅಧಿನಾಯಕಿ ರಾಹುಲ್ ಗಾಂಧಿ ಅವರಿಗೆ ಎಲ್ಲರಿಗೂ ಕೂಡ ಈ ಮೆಸೇಜನ್ನ ಪಾಸ್ ಮಾಡೋ ಕೆಲಸ ಮಾಡ್ತಾರೆ. ಬಟ್ ಈ ಕಾಂಗ್ರೆಸ್ನಲ್ಲೇ ಅವರ ನಡೆಯ ಬಗ್ಗೆ ನಮ್ಮ ರಾಜ್ಯದಲ್ಲಿ ಅಸಮಾಧಾನ ಇತ್ತು. ಯಾರಿಗೆ? ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಲ್ಲೇ ಇತ್ತು. ಸಚಿವರು, ಶಾಸಕರು ಎಲ್ಲರೂ ಕೂಡ ಅಸಮಾಧಾನ. ಈ ಅಸಮಾಧಾನಗಳು ಒಳಗೆ ಇಷ್ಟ ಇದ್ರೂ ಕೂಡ ಅದು ಸ್ಫೋಟ ಆಗಿದ್ದು ಯಾವಾಗ ಅಂತಂದ್ರೆ 1-to-1 ಮೀಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾಯಕರು ಸಚಿವರನ್ನೆಲ್ಲ ಕರೆಸ್ಕೊಂಡು ಸಭೆ ಮಾಡುತ್ತಾರೆ. ಅವರವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಪ್ರೋಗ್ರೆಸ್ ಹೇಗಿದೆ, ಒಂದು ಅವ್ರದೇ ರೀತಿಯಾದಂಥ ಒಂದು ಚಾರ್ಜ್ ಶೀಟ್ ಹಾಕುವಂಥ ಕೆಲಸ ಮಾಡ್ತಾರೆ. ಆಗ ಈ ಸಮನ್ವಯ ಸಾಧಿಸಲಿ ಅನ್ನೋ ವಿಚಾರಕ್ಕೆ ನಮ್ದೇನೋ ಅಬ್ಜೆಕ್ಷನ್ ಇಲ್ಲ. ಆದರೆ CM ಅವರು ಉಸ್ತುವಾರಿ ಇದ್ದಾರೆ, ಉಸ್ತುವಾರಿ ಕೆಲಸ ಮಾಡಬೇಕು, CM ಮಾಡಬೇಕಾದಂಥ ಕೆಲಸ ಯಾಕೆ ಮಾಡ್ತಿದ್ದಾರೆ? CM DCM ಇದ್ದಾರೆ, ಆ ಕೆಲಸವನ್ನ ಸುರ್ಜೇವಾಲ್ ಅವರು ಯಾಕೆ ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನ ಬಹಿರಂಗವಾಗಿಯೇ ಅವರ ಕಾರ್ಯವೈಖರಿಗಳ ಬಗ್ಗೆ ಸ್ವತಃ ಸಚಿವರು, ಶಾಸಕರು ಓಪನ್ ಆಗಿ ಬಹಿರಂಗವಾಗಿ ಮಾತನಾಡ್ತಾರೆ. ಅದರ ರಾಜಣ್ಣ ಅವರ ಹೇಳಿಕೆ ಅಂತ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಯಾಕೆ ಬಂದು ಮಾಡ್ತಾರೆ ಅಂತ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು, ಸಚಿವರು ಮಾತನಾಡಿದ್ರು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿ ಬಂದಂಥ ಈ ಆಕ್ಷೇಪ ಇದೆಯಲ್ಲ, ಅದು ಸುರ್ಜೇವಾಲ್ ಅವರಿಗೆ ಅಸಮಾಧಾನವನ್ನು ಹೆಚ್ಚು ಮಾಡ್ತಾ, ಅಂದರೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಏನೋ ಒಂದು ಕಡೆ DK ಶಿವಕುಮಾರ್ ಅವರ ಬಣಕ್ಕೆ ಫೇವರಿಸಮ್ ಆಗಿ ಕೆಲಸ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಬಿಂಬಿಸುವಂಥ ಕೆಲಸ ಕೂಡ ಆಗಿತ್ತು. ಬಟ್ ಅವ್ರು ಮಾಡಿರುವಂತಂದ್ರೆ 1-to-1 ಮೀಟಿಂಗ್ ಇರ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಅಂದರೆ ಈ ಉಸ್ತುವಾರಿಯ ನಡೆಯಿಂದ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಬಗ್ಗೆ ಮೊದಲೆಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಫ್ರೀ ಹ್ಯಾಂಡ್ ಇತ್ತು, ಅವರೇ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವರ ಚಾಮ್ ಕಡಿಮೆ ಆಯಿತು, ವರ್ಚಸ್ಸು ಕಡಿಮೆ ಆಗ್ತಿದೆ, ಪಕ್ಷದ ಮೇಲೆ ತಮ್ಮದೇ ಆದಂಥ ಹಿಡಿತ ಕಳ್ಕೊಂತಿದ್ದಾರೆ, ಅಸಮಾಧಾನ, ಭಿನ್ನಮತಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತಿದೆ ಅನ್ನೋ ಚರ್ಚೆ ಬಂತು. ಅದರಂತೆ ಅದಕ್ಕೆ ಪುಷ್ಟಿ ಕೊಡ್ತು ಅನೇಕ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಂಥ ನಾಯಕರು ಖಂಡಾತುಂಡವಾಗಿ ಇದನ್ನ ವಿರೋಧ ಮಾಡೋ ಕೆಲಸ ಮಾಡಿದ್ರು. ಇವ್ರು ಯಾಕೆ ನಮ್ಮನ್ನ 1-to-1 ಮೀಟಿಂಗ್ ಮಾಡಬೇಕು, ಇದರಿಂದ ಏನು ಲಾಭ, ಮುಖ್ಯಮಂತ್ರಿಗಳಿಲ್ವಾ, CM ಮತ್ತು DCM ಏನೇ ನಿರ್ಧಾರ ಬೇಕಾದರೂ ತೆಗೆದುಕೊಳ್ತಾರೆ, ಉಸ್ತುವಾರಿಗಳು ಅವ್ರ ಕೆಲಸ ಮಾತ್ರ ಮಾಡಬೇಕು, ಎಲ್ಲವೂ ಸರಿ ಇಲ್ಲ ಅಂತ ಸಂದರ್ಭದಲ್ಲಿ ಅದನ್ನ ಸರಿದೂಗಿಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿಗಳು ಮಾಡಬೇಕು. ಅದನ್ನು ಬಿಟ್ಟು ಇವ್ರು ಯಾರು ನಮ್ಮನ್ನು ಚರ್ಚೆ ಮಾಡೋದಕ್ಕೆ, ಇವ್ರು ಯಾರು ಕೇಳ್ತಾರೆ ಅನ್ನೋ ಮಟ್ಟಿಗೂ ಬಂತು. ಯಾಕಂದ್ರೆ CM ಇಲ್ವಾ ಅಂತ. ಹಾಗಾಗಿ ಈಗ ಸುರ್ಜೇವಾಲ್ ಅವರ ನಡೆಯ ಬಗ್ಗೆ ಸಿದ್ದು ಬಣದ ನಾಯಕರು ಅಸಮಾಧಾನವನ್ನು ಹೊರಗಾಕಿದ್ದಾರೆ. ಬಟ್ ಬ್ರೇಕ್ಫಾಸ್ಟ್ ಮೀಟಿಂಗು, ಈ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಸಂದೇಶ ಪಾಸ್ ಮಾಡುವಂಥ ಸನ್ನಿವೇಶ ಬಂದರೂ ಕೂಡ ಎಲ್ಲೂ ಸುರ್ಜೇವಾಲ್ ಅವರ ಒಂದೇ ಒಂದು ಹೇಳಿಕೆ ಅಥವಾ ರಾಜ್ಯಕ್ಕೆ ಬರೋದಿರಲಿ, ಈ ಸಂದರ್ಭದಲ್ಲಿ ಬಂದು ಹೈಕಮಾಂಡ್ ನಾಯಕರು ಮೂಲಕವಾದಂಥ ಒಂದು ಸಂದೇಶವನ್ನು ತಂದು ರಾಜ್ಯದ ನಾಯಕರಿಗೆ ಅದನ್ನು ಮನವರಿಕೆ ಮಾಡಿಕೊಡುವಂಥ ವಿಚಾರದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂದರೆ ಹೈಕಮಾಂಡ್ ನಾಯಕರು ಏನಾದರೂ ಇವರ ಹೇಳಿಕೆಗಳಿಗೆ ಅಥವಾ ಕಾರ್ಯವೈಖರಿಗಳಿಗೆ ಬ್ರೇಕ್ ಹಾಕಿಬಿಟ್ರ? ಇಂತಹ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಯಾಕಂದರೆ ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಕೆಲಸವನ್ನು ಮಾಡಿದರು. ಅಹವಾಲನ್ನ ಸ್ವೀಕರಿಸೋದು ಉಸ್ತುವಾರಿಗಳಲ್ಲ. ಆಕ್ಷೇಪವನ್ನ ಹೊರಗಾಕಿದ್ರು KN ರಾಜಣ್ಣ ಅವರು ಹಿಂದೆ ಸಚಿವರಾದಂಥ ಸಂದರ್ಭದಲ್ಲಿ. ರಾಜಣ್ಣ ಬಗ್ಗೆ ಸುರ್ಜೇವಾಲಾ ಹೈಕಮಾಂಡ್ಗೆ ದೂರನ್ನ ಕೊಟ್ಟುಬಿಟ್ರ. KC ವೇಣುಗೋಪಾಲ್ಗೂ ಕೂಡ ಸುರ್ಜೇವಾಲಾ ಅವರು ದೂರನ್ನ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಇದೆ. ಸಂಪುಟದಿಂದ ರಾಜಣ್ಣ ವಜಾಕ್ಕೆ ಸುರ್ಜೇವಾಲಾ ಅವರು ಕಾರಣ ಆಗಿಬಿಟ್ರ. ರಾಜಣ್ಣ ವಜಾ ಬಳಿಕ ಸುರ್ಜೇವಾಲಾ ಬಗ್ಗೆ ದೂರುಗಳು ಹೋಯ್ತಾ. ಸುರ್ಜೇವಾಲಾ ಅವರ ವಿರುದ್ಧ ದೂರನ್ನ ಕೊಟ್ಟು ಬಿಟ್ರ ಸಿದ್ದು ಬಣದ ನಾಯಕರು. ಇದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಕಾರಣ ಆಯಿತು. ನೋಡಿ, ಈ ಹಿಂದೆ ಯಾವಾಗ ಈ 1-to-1 ಮೀಟಿಂಗ್ಗಳನ್ನ ಮಾಡಿದ್ರು, ಇವರ ರಿಪೋರ್ಟ್ ಕಾರ್ಡ್ ಮತ್ತು ಪ್ರೋಗ್ರೆಸ್ ಕಾರ್ಡ್ಗಳನ್ನ ಪರಿಶೀಲನೆ ಮಾಡುವ ಕೆಲಸಕ್ಕೆ ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣ ಅಂದಾಗ ಅದರಲ್ಲಿ ಎಸ್ಪೆಷಲಿ ಸಹಕಾರ ಸಚಿವರಾಗಿದ್ದಂತಹ KN ರಾಜಣ್ಣ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಗಾಗ್ತಿದ್ರು. ನಾವು DK ಶಿವಕುಮಾರ್ ಅವರ ವಿಚಾರಕ್ಕೆ ಬಂದಾಗ ಅಂದರೆ CM ಆಗ್ತಾರಾ ಇಲ್ವಾ ಅಂದಾಗ ರಾಜಣ್ಣ ಅವರು ಹೆಂಗೆ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ರು, ಹೇಗೆ ಬ್ಯಾಟ್ ಬೀಸ್ತಿದ್ರಲ್ಲ, ಅಷ್ಟೇ ಕಾರುವಾಗಿ ವರಿಷ್ಠರು
ಉಸ್ತುವಾರಿಯವ್ರ ಮೇಲೂ ಕೂಡ ಹಾಗೆ ನಿಗಿ ನಿಗಿ ಕೆಂಡದಿಂತ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ರು. ಇವ್ರು ಯಾಕೆ ತೆಗೆದುಕೊಳ್ತಿದ್ದಾರೆ, ಇವ್ರು ಯಾರು ಅಂತ. ಹಾಗಾಗಿ ರಾಜಣ್ಣವರ ಈ ಸಚಿವ ಸ್ಥಾನದಿಂದ ತೆಗೆದುಹಾಕುವಂಥ ಕೆಲಸ ಆದಾಗ ಒಂದಿಷ್ಟು ಚರ್ಚೆ ಬಂತು. ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿನೇ ಅವರನ್ನ ಆ ಸ್ಥಾನದಿಂದ, ಸಚಿವ ಸ್ಥಾನದಿಂದ ತೆಗೆದುಹಾಕುವಂಥ ಕೆಲಸ ಆಯಿತು ಅನ್ನೋದು. ರಾಜಣ್ಣವರ ಹೇಳಿಕೆಗಳು, ಕೆಲವು ಮಾತುಗಳು ಸರಿಯಿಲ್ಲ, ಅದನ್ನ ಆಡಿಯೋಗಳನ್ನು ದೆಹಲಿಗೆ ಕಳಿಸುವಂಥ ಕೆಲಸ ಆಯಿತು. ದೆಹಲಿಯ ನಾಯಕರನ್ನೇ ಇಮಿಡಿಯೇಟ್ ಆಗಿ ಅವರನ್ನ ತೆಗೆದುಹಾಕಬೇಕು, ಸಂಪುಟದಲ್ಲಿ ಇಟ್ಕೋಬಾರದು ಅಂತ ಸಿದ್ದರಾಮಯ್ಯನವರ ಕಚೇರಿಯಲ್ಲೇ ಇದ್ದುಕೊಂಡೇ ಆ ಸಿದ್ದರಾಮಯ್ಯನವರು ಮೂಲಕವಾಗಿನೇ, ಯಾಕಂದರೆ ಸಿದ್ದರಾಮಯ್ಯನವರು ಮತ್ತು ರಾಜಣ್ಣವರು ಭಾಳ ಪರಮಾಪ್ತರು ಅನ್ನೋದು ಗೊತ್ತು. ಅಷ್ಟೆಲ್ಲ ಒತ್ತಡಗಳಿದ್ರೂ ಕೂಡ ಅವ್ರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕುವಂಥ ನಿರ್ಧಾರ ಮಾಡಿದ್ದು ಇದು ಏಕಪಕ್ಷೀಯವಾದಂಥ ನಿರ್ಧಾರ. ಇದು ಸರಿ ಇಲ್ಲ, ಈ ನಡೆ ಯಾವುದಕ್ಕೂ ಇರುಸು ಮುರುಸು ತರಿಸ್ತಾ ಇದೆ, ಇದು ಸರಿಯಾದಂಥ ನಡೆ ಅಲ್ಲ ಅನ್ನೋ ವಿಚಾರಗಳು ರಾಜಣ್ಣವರ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟು ಆ ಮೂಲಕವಾಗಿ ಇಲ್ಲಿ ಕೆಲಸ ಆಯಿತು. ಕೆ.ಸಿ. ವೇಣುಗೋಪಾಲ್ ಅವರನ್ನ ಮೂಲಕವಾಗಿಯೇ ಇಂಥದ್ದೊಂದು ಕೆಲಸ ಇವರು ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಸುರ್ಜೇವಾಲ್ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ರು ಅಂತೆ. ಯಾರು? ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರೋ ನಾಯಕರು. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲ್ ಅವರ ವಿರುದ್ಧವಾಗಿ ಆಂತರಿಕ ಸಹಿ ಸಂಗ್ರಹ ಕಾರ್ಯವನ್ನು ಮಾಡಿಬಿಟ್ರ? ಸುರ್ಜೇವಾಲ ವಿರುದ್ಧ ಆಂತರಿಕ ಸಹಿ ಸಂಗ್ರಹ ನಡೆದಿತ್ತ? ಪಕ್ಷಾತೀತವಾಗಿ ಕೆಲಸವನ್ನ ಮಾಡಿಬಿಟ್ರ ಸುರ್ಜೇವಾಲ ಅವರು? ಡಿಕೆ ಪರವಾಗಿ ಕೆಲಸ ಮಾಡಿದ್ರು ಅನ್ನೋದಾಗಿ ದೂರು ಕೊಟ್ಟಿದ್ದಾರಂತೆ. ಸುರ್ಜೇವಾಲ ವಿರುದ್ಧ ಸಹಿಯನ್ನ ಸಂಗ್ರಹಿಸಿದ್ದ ಸಿದ್ದು ಬಣದ ನಾಯಕರು. ಸುರ್ಜೇವಾಲ ವಿರುದ್ಧ ರಾಹುಲ್ಗೆ ಸಿದ್ದು ಬಣ ದೂರನ್ನ ಕೊಟ್ಬಿಟ್ರ? ಇದನ್ನು ಗಮನಿಸ್ಬೇಕು ನಾವು. ನೋಡಿ, ಸುರ್ಜೇವಾಲ್ ಅವರ ಮೇಲೆ ಎಷ್ಟರ ಮಟ್ಟಿಗೆ ಅಸಮಾಧಾನಗಳಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರ ವಿರುದ್ಧವಾಗಿ ಆಂತರಿಕ ಸಹಿ ಸಂಗ್ರಹ ಕಾರ್ಯಗಳು ನಡೆದಿತ್ತಂತೆ ಕಾಂಗ್ರೆಸ್ನಲ್ಲಿ. ಯಾರ ಮೇಲೆ? ರಾಜ್ಯ ಕಾಂಗ್ರೆಸ್ಸಿನ ಉಸ್ತುವಾರಿ ಮೇಲಿನೇ ಗರಂ ಆಗಿ ಅಸಮಾಧಾನಗಳನ್ನು ಹೊಂದಿಕೊಂಡು ಅವರ ವಿಚಾರವಾಗಿಯೇ ಇತರ ಹೈಕಮಾಂಡ್ ನಾಯಕರ ಗಮನ ಸೆಳೆಯೋದಕ್ಕೆ ಸಹಿ ಸಂಗ್ರಹ ಆಂತರಿಕವಾಗಿಯೇ, ನೋಡಿ ಇವ್ರ ಕೆಲಸ ಕಾರ್ಯವೈಖರಿಗಳು ಸರಿ ಇಲ್ಲ, ಅಸಮಾಧಾನಗಳಿದೆ, ನಮಗೆ ಇವ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅನ್ನೋ ವಿಚಾರಗಳನ್ನು ಮುಂದಿಟ್ಬಿಟ್ರೆ, ಅದರಲ್ಲೂ ಕೂಡ ಯಾಕೆ ಸಿದ್ದರಾಮಯ್ಯನವರ ಬಣದ ನಾಯಕರು ಮಾಡ್ತಿರೋದು ಯಾಕೆ? ಡಿಕೆ ಪರವಾಗಿ ಕೆಲಸ ಮಾಡಿದ್ರು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟಿದ್ರಂತೆ. ಸಿಎಂ ಮತ್ತು ಡಿಸಿಎಂ ಅನ್ನ ಒಗ್ಗಟ್ಟಿನಲ್ಲಿ ಮುಂದೆ ಸಾಗುವುದಕ್ಕೆ ಅಥವಾ ಒಗ್ಗಟ್ಟು ಪ್ರದರ್ಶನ ಎಷ್ಟೇ ಒಳಗೆ ಅಸಮಾಧಾನಗಳಿದ್ರು ಮಾಧ್ಯಮದ ಮುಂದೆ, ಜನರ ಮುಂದೆ ಅಥವಾ ಸರ್ಕಾರಿ ಅಥವಾ ಇನ್ಯಾವುದೇ ರೀತಿ ಕಾರ್ಯಕ್ರಮಗಳಿದ್ರೂ ಕೂಡ ನಾವು ಜೋಡೆತ್ತು, ನಾವು ಜೊತೆಯಲ್ಲಿ ಸಾಕ್ತೀವಿ ಅನ್ನೋದರಲ್ಲಿ ಈ ಹಿಂದೆ ಅವರ ಕಾರ್ಯವೈಖರಿಗಳಿತ್ತು. ಆದರೆ ಸುರ್ಜೇವಾಲ್ ಅವರ ವಿರುದ್ಧವೇ ಸಹಿಯನ್ನ ಸಂಗ್ರಹ ಮಾಡಿದ್ರಂತೆ ಸಿದ್ದು ಬಣದ ನಾಯಕರು. ಸುರ್ಜೇವಾಲ್ ಅವರ ಈ ವಿಚಾರವನ್ನ ರಾಹುಲ್ ಗಾಂಧಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ವಿಚಾರಗಳಿದೆ. ಈ ನಿರ್ಧಾರಗಳೇನಿದೆಯಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಸ್ವಲ್ಪ ಮಟ್ಟಿಗೆ ಅವರನ್ನ ದೂರ ಇಡುವಂಥ ಕೆಲಸವನ್ನ ಮಾಡ್ತಿದ್ದಾರಾ? ಬೇಡ, ಮತ್ತಷ್ಟು ಅಸಮಾಧಾನಕ್ಕೆ ಇದು ಕಾರಣ ಆಗುತ್ತೆ. ಒಂದು ಕಡೆ ಸಿಎಂ ಡಿಸಿಎಂ ನಡುವೆ ಇರುವಂಥ ಆಂತರಿಕ ಕಚ್ಚಾಟ, ಬದಲಾವಣೆಯ ಮಹಾ ಬಿರುಗಾಳಿಯೇ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಿರೋದು. ಹಾಗಾಗಿ ಈ ಉಭಯ ನಾಯಕರ ನಡುವಿನ ಭಿನ್ನಮತ ಮತ್ತು ಎಲ್ಲದಕ್ಕೂ ಹೆಚ್ಚಾಗ್ತಿರೋ ಕಾರಣದಿಂದ ಇದನ್ನು ನಾವು ಸ್ಟಾಪ್ ಮಾಡಬೇಕು ಅಂತ ಈ ಪ್ರಮುಖವಾಗಿಯೇ ಇವರು ಯಾವಾಗ ಬಹಿರಂಗ ಹೇಳಿಕೆಗಳು ಮಗದೊಂದು ಕೊಟ್ಟಂಥ ಸಂದರ್ಭದಲ್ಲಿ ಇದು ಸರಿ ಇಲ್ಲ ಅನ್ನೋ ಹೆಜ್ಜೆಗೆ ಬಂದುಬಿಟ್ರ. ಸುರ್ಜೇವಾಲ್ ಅವರ ನಡೆಯ ವಿರುದ್ಧವೇ ಈ ಸಿದ್ದರಾಮಯ್ಯನವರ ಬಣದ ನಾಯಕರು ಏನು ಅಸಮಾಧಾನ ಹೊರಗೆ ಹಾಕಿದ್ರು, ಜೊತೆಯಲ್ಲಿ ಸಹಿ ಎಲ್ಲ ಹಾಕಿಬಿಟ್ಟು ರಾಹುಲ್ ಗಾಂಧಿ ಅವರು ಇರ್ಬೋದು ಇತರ ನಾಯಕರ ಗಮನಕ್ಕೆ ತಂದ ನಂತರ ಈಗ ಇದು ಅಹೂದ್ ಅನ್ಸುತ್ತೆ. ಯಾಕೆ? AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇತ್ತೀಚಿನ ದಿನದಲ್ಲಿ ಆಗಿರುವಂಥ ಮಹತ್ವದ ಬೆಳವಣಿಗೆ ಸಂದರ್ಭದಲ್ಲಿ ಅವರು ರಾಜ್ಯಕ್ಕೆ ಬಂದಿದ್ರು. ಯಾಕಂದರೆ ಒಂದು ರಾಜ್ಯದ ಆಳ ಅಗಲ ಗೊತ್ತು, ಹೇಗೆ ಮನವೊಲಿಸಬೇಕು, ರಾಜ್ಯದ ರಾಜಕೀಯ ಡೆವಲಪ್ಮೆಂಟ್ಸ್ಗಳು ಏನು ಅನ್ನೋದು. ಯಾಕಂದರೆ ಈ ಹಿಂದೆ 1-to-1 ಮೀಟಿಂಗ್ ಮಾಡಿದ್ರು, ಬಂದು ಚರ್ಚೆ ಮಾಡೋ ಕೆಲಸ ಮಾಡಿದ್ರು. ಆದರೆ ಇತ್ತೀಚಿನ ದಿನಗಳು ಹಾಗಾಗಿರಲಿಲ್ಲ. ಸಿದ್ದು ಬಣದ ದೂರನ್ನ ಪುರಸ್ಕರಿಸಿಬಿಟ್ರ ರಾಹುಲ್ ಗಾಂಧಿ. ಸುರ್ಜೇವಾಲಾಗೆ ರಾಹುಲ್ ಖಡಕ್ ಸೂಚನೆಯನ್ನ ಕೊಟ್ಟು ಬಿಟ್ರ. ಹೈಕಮಾಂಡ್ ಸಭೆಯಲ್ಲೂ ಸುರ್ಜೇವಾಲಾ ಗೈರು. ಹೈಕಮಾಂಡ್ ನಿಂದಲೇ ಸುರ್ಜೇವಾಲಾ ಅವರಿಗೆ ಸೂಚನೆಗಳನ್ನ ಕೊಡಲಾಗಿದೆಯಾ? ಸುರ್ಜೇವಾಲಾ ಬದಲು ಖರ್ಗೆ ಅವರನ್ನ ಕಳುಹಿಸಿದ್ರ ರಾಜ್ಯಕ್ಕೆ? ಇದೇ ನೋಡಿ, ಸಿದ್ದರಾಮಯ್ಯನವರ ಬಣದ ನಾಯಕರು ಕೊಟ್ಟಂತ ದೂರನ್ನ ರಾಹುಲ್ ಗಾಂಧಿ ಅವರು ಪುರಸ್ಕಾರ ಮಾಡಿರಬಹುದು. ಯಾಕಂದ್ರೆ ಸದ್ಯದ ಬೆಳವಣಿಗೆ ನೋಡಿದ್ರೆ ಹಂಗೇ ಇದೆ.
ನೋಡಿ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ರಾಜ್ಯದಲ್ಲಿ ಬಂದರು, ಅನೇಕ ನಾಯಕರು ಅವ್ರನ್ನ ಭೇಟಿ ಮಾಡೋ ಕೆಲಸ ಮಾಡಿದ್ರು. ಅದಾದ ನಂತರದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ನಡೀತು. ಆದರೆ ಸುರ್ಜೇವಾಲಾ ಅವರು ಬರಬೇಕಿತ್ತು, ಆದರೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗಾದರೆ ರಾಹುಲ್ ಗಾಂಧಿ ಅವರು ಏನಾದರೂ ಖಡಕ್ ಸೂಚನೆಯನ್ನು ಕೊಟ್ಟರೆ? ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿದ್ರು, ಸೋನಿಯಾ ಗಾಂಧಿ ಅವರು ಇರಲಿಲ್ಲ. ನಂತರದಲ್ಲಿ ಹೈಕಮಾಂಡ್ ನಾಯಕರೆಲ್ಲ ಸೇರಿ ಮಾತುಕತೆ ಮಾಡುವಂಥ ಕೆಲಸ ಮಾಡಿದರು. ಅಲ್ಲೂ ಕೂಡ ಎಲ್ಲೂ ಕೂಡ ಇವರು ಕಾಣಿಸ್ಕೊಂಡಿರಲಿಲ್ಲ ಉಸ್ತುವಾರಿಯವರು. ಹಾಗಾದರೆ ಯಾವ ಕಾರಣಕ್ಕೆ? ಹೈಕಮಾಂಡೇ ಈಗ ಸೂಚನೆಯನ್ನು ಕೊಟ್ಟು ಬಿಟ್ಟಿದೆಯಾ, ಸ್ವಲ್ಪ ದೂರ ಇರಿ ಅಥವಾ ಬಹಿರಂಗ ಹೇಳಿಕೆಯನ್ನು ಕೊಡಬೇಡಿ, ಪಕ್ಷಾತೀತವಾಗಿ ಮಾಡ್ತಿದ್ದೆ ಅನ್ನೋದಕ್ಕೆ ಆಂತರಿಕವಾಗಿಯೇ ಏನಾದರೂ ಕ್ರಮಗಳನ್ನು ತೆಗೆದುಕೊಂಡ್ರ? ಹಾಗಾಗಿ ಸುರ್ಜೇವಾಲಾ ಅವರನ್ನ ಬದಲಾಗಿ ಖರ್ಗೆ ಅವರನ್ನೇ ಕಳಿಸಿದ್ರ ಅನ್ನೋದು ಅನುಮಾನಗಳು ಕೂಡ ಇದೆ. ವೇಣುಗೋಪಾಲ್ ಅವರು ಇವತ್ತು ಬಂದಿದ್ದಾರೆ, ಹೌದು, ಬಟ್ ಸುರ್ಜೇವಾಲಾ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ರಾಜ್ಯದಲ್ಲಿ. ಹೈಕಮಾಂಡ್ ಮಟ್ಟದ ಸಭೆಗಳಲ್ಲೂ ಕೂಡ ಗೈರಾಗ್ತಿದ್ದಾರೆ. ರಾಜ್ಯಕ್ಕೆ ಬಂದು ಚರ್ಚೆ ಮಾಡೋ ವಿಚಾರದಲ್ಲೂ ಫೇಲ್ ಆಗ್ತಿದ್ದಾರೆ. ನಾವು ಗಮನಿಸಿದ್ವಿ, BK ಹರಿಪ್ರಸಾದ್ ಅವರಿಂದ ರಿಪೋರ್ಟ್ ಪಡ್ಕೊಳ್ಳುವಂಥ ಕೆಲಸ ಮಾಡಿದರು. ನಂತರದಲ್ಲಿ KJ ಜಾರ್ಜ್ ಅವರಿಂದಲೂ ಕೂಡ ಹೈಕಮಾಂಡ್ ನಾಯಕರು ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ, ಇಷ್ಟೆಲ್ಲ ಬಡಿದಾಟಗಳಾಗ್ತಿದೆ, ಇವರು ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ, ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ. ಒಂದಿಷ್ಟು ಜನ CM ಅನ್ನೋದಾಗಿ DK ಶಿವಕುಮಾರ್ ಅವರನ್ನು ಈಗಾಗಲೇ ಉಲ್ಲೇಖ ಮಾಡೋ ಕೆಲಸ ಆಗ್ತಿದೆ. ಬಂದಾಗ ರಿಪೋರ್ಟನ್ನು ಪಡೆದುಕೊಳ್ಳೋ ಕೆಲಸವನ್ನು ಉಸ್ತುವಾರಿ ಮೂಲಕವಾಗಿ ಮಾಡಿಲ್ಲ. ಉಸ್ತುವಾರಿಯವರ ಪಾತ್ರಗಳು ಇಂಥ ಸಂದರ್ಭದಲ್ಲಿ ಪ್ರಮುಖವಾಗಿತ್ತು. ಸುರ್ಜೇವಾಲಾ ಏಕಪಕ್ಷೀಯ ನಡೆಗೆ ಹೈಕಮಾಂಡ್ ನಾಯಕರು ಗರಂ ಆಗಿಬಿಟ್ರ. ಸಿಂಗ್ ಬದಲಿಗೆ ಖರ್ಗೆ ಅವರನ್ನೇ ಕಳುಹಿಸಿದ್ದಾರೆ ಹೈಕಮಾಂಡ್. ಖರ್ಗೆ ಮೂಲಕವೇ ರಾಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಬಿಟ್ರ. ಸುರ್ಜೇವಾಲಾ ಅವರನ್ನ ಬದಿಗೆ ಸರಿಸಿದಂತೆ ಕಾಣಿಸ್ತಿದೆ ಹೈಕಮಾಂಡ್ ನಾಯಕರು. ಸುರ್ಜೇವಾಲಾ ಸೈಲೆಂಟ್ ಹಿಂದೆ ರಾಗ ತಂತ್ರಗಾರಿಕೆ ಇದೆಯಾ? ಸುರ್ಜೇವಾಲಾ ಸಭೆಗಳಿಂದ ವೈಷಮ್ಯಕ್ಕೆ ಬೆಂಕಿಯನ್ನು ಹಚ್ಚುತ್ತಾರ. ಬೆಂಕಿಯನ್ನು ಆರಿಸುವುದಕ್ಕೆ ರಾಗ ಹೆಣೆದಂತಹ ಹೊಸ ಸೂತ್ರ ಇದು. ಸುರ್ಜೇವಾಲಾ ಅವರ ಬದಲಿಗೆ ಮುತ್ಸದ್ದಿ ಖರ್ಗೆ ಅವರಿಗೆ ಅವರ ಮೂಲಕವೇ ದಾಳ ಹಾಕುವಂತ ಕೆಲಸ ನಡೆಸಿದ್ರ? ಇದು ನೋಡಿ, ಸುರ್ಜೇವಾಲಾ ಅವರ ಪ್ರಮುಖವಾದಂಥ ಏಕಪಕ್ಷೀಯ ನಡೆಗೆ ಹೈಕಮಾಂಡ್ ನಾಯಕರು ಗರಂ ಆದ್ರ ಅನ್ನೋದು ಒಂದು ವಿಚಾರ. ಮತ್ತೊಂದು ಕಡೆಯಲ್ಲಿ ಈ ನಡೆಗೇನೆ ಖರ್ಗೆ ಅವರನ್ನೇ ಹೈಕಮಾಂಡ್ ನಾಯಕರು ಹೋಗಿ ನೀವೇ ಅಸಮಾಧಾನಗಳಿಗೆ ಬ್ರೇಕ್ ಹಾಕಿ ಅನ್ನೋದು ಕಳಿಸಿದ್ರ ಅಂತ. ರಾಹುಲ್ ಗಾಂಧಿಯವರು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ್ರ ಆಂತರಿಕವಾಗಿ ಸುರ್ಜೇವಾಲಾ ಅವರನ್ನ ಬದಿಗೆ ಸರಿಸಿ ಹೈಕಮಾಂಡ್ ನಾಯಕರು, ಇತರ ನಾಯಕರು ಹೋಗಿ ಇವನ್ನ ಕೆಲಸಗಳು ಏನಿದೆ, ಏನೇನಾಗಿ ಆಂತರಿಕವಾಗಿ ಇದನ್ನು ಸರಿ ಮಾಡಬೇಕೇನೋ ಹೆಜ್ಜೆ ಹಾಕಿದ್ರ ಅನ್ನೋದೊಂದು. ಯಾಕಂದರೆ ಸದ್ಯ ಭಾಳ ಸ್ಪಷ್ಟವಾಗಿ ಕಾಣಿಸ್ತಿರೋದು ಅದೇ. ಯಾಕಂದರೆ ಸಭೆಗಳಿಂದಲೂ ಕೂಡ ಅವರೆಲ್ಲೂ ಕಾಣಿಸ್ತಿಲ್ಲ. ಸುರ್ಜೇವಾಲಾ ಅವರ ಸಭೆಗಳಿಂದಲೇ ಎಲ್ಲಾದರೂ ವೈಷಮ್ಯಕ್ಕೆ ಕಾರಣ ಆಯ್ತಾ, ಒನ್ ಸೈಡೆಡ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರು ಅನ್ನೋ ವಿಚಾರ. ಹಾಗಾಗಿನೇ ಈ ಸಮಸ್ಯೆಗಳೇ ಬೇಡ ಅಂತ ಖರ್ಗೆ ಅವರನ್ನೇ ಫೀಲ್ಡಿಗೆ ಬಿಟ್ಟು, ಯಾಕಂದರೆ ಅವರು ನಿರಂತರವಾಗಿ ರಾಜ್ಯದಲ್ಲಿದ್ದು ವಾಸ್ತವ್ಯ ಹೂಡಿ ಅನೇಕ ಸಚಿವರು ಶಾಸಕರವ್ರನ್ನ ಭೇಟಿ ಮಾಡಿದರು. ನಂತರ ದೆಹಲಿಗೆ ಹೋಗೋ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಕೂಡ ಕಾರ್ನಲ್ಲಿ ಕೂತ್ಕೊಂಡು ಒಂದಿಷ್ಟು ಚರ್ಚೆ ಮಾಡುವಂಥ ಕೆಲಸ ಮಾಡಿದರು. ಆ ಮೂಲಕ ಸುರ್ಜೇವಾಲಾ ಅವರಿದ್ದರೆ ಕೆಲಸ ಸರಿಯಾಗಿ ಆಗಲ್ಲ, ಇನ್ನಷ್ಟು ಬಿರುಕುಗಳು ಮೂಡುತ್ತೆ ಅಂತ ಹೈಕಮಾಂಡ್ ನಾಯಕರಿಗೆ ಅದು ಮನವರಿಕೆ ಆಗಿದೆ ಅನ್ನೋದು ಈಗ ಗೋಚರ ಆಗ್ತಿದೆ. ಹಾಗಾಗಿನೇ ಆ ಬೆಂಕಿಯನ್ನು ಆರಿಸುವುದಕ್ಕೆ ಹೊಸ ಒಂದು ತಂತ್ರಗಾರಿಕೆಗೆ ಬಂದಂತೆ ಕಾಣಿಸ್ತಿದೆ. ಹಾಗಾಗಿನೇ ಖರ್ಗೆ ಅವರನ್ನ ಆ ಮೂಲಕವಾಗಿಯೇ ಇದಕ್ಕೆ ಬ್ರೇಕ್ ಹಾಕುವ ಕೆಲಸ ಆಗ್ತಿದೆ. ಸೂಪರ್ CM ಅನ್ನೋದಾಗಿ ಸುರ್ಜೇವಾಲಾಗೆ ಟೀಕೆಗಳನ್ನು ಮಾಡಲಾಗಿತ್ತು. ಹಫ್ತಾ ವಸೂಲಿಗೆ ಸುರ್ಜೇವಾಲಾ ಬಂದಿದ್ದಾರೆ ಅನ್ನೋದಾಗಿ ಟೀಕೆ ಮಾಡಿದ್ರು. ವಿಪಕ್ಷಗಳ ಟೀಕೆಯಿಂದ ಕೈ ಹೈಕಮಾಂಡ್ಗೆ ಮುಖಭಂಗ ಕೂಡ ನಡೆದಿತ್ತು. ಒಂದು ಟೀಕೆಯೊಂದಿಗೆ ವಾಪಸ್ ಆಗಿದ್ರು ಸುರ್ಜೇವಾಲಾ ಅವರು. ಸುರ್ಜೇವಾಲಾ ವರದಿಯನ್ನ ಲೆಕ್ಕಿಸದ ಹೈಕಮಾಂಡ್, ಶಮನಕ್ಕೆ ಖರ್ಗೆನೇ ಸಮರ್ಥರು ಅನ್ನೋದಾಗಿ ರಾಹುಲ್ ಗಾಂಧಿ ಅವರು ಆ ಲೆಕ್ಕಾಚಾರಕ್ಕೆ ಬಂದ್ರ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ರಾಜಣ್ಣ ಅವರು ಇರ್ಬೋದು, ಸಿದ್ದರಾಮಯ್ಯನವರ ಬಣ ಏನಿದೆಯಲ್ಲ, ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡ ನಾಯಕರು, ಇವರು ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಗಾಗ್ತಿದ್ರು, ಹೇಳಿಕೆಗಳನ್ನು ಕೊಡ್ತಿದ್ರು. ಜೊತೆಲಿ ವಿಪಕ್ಷಗಳು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ರು. ಅಂದರೆ ಯಾವಾಗ CM ಮತ್ತು DCMಗಿಂತ ಹೆಚ್ಚಾಗಿ ಸಚಿವರು ಶಾಸಕರ ಜೊತೆ ಮೀಟಿಂಗ್ ಮಾಡೋದಕ್ಕೆ ಅಥವಾ ಅವರ ಈ ಪ್ರೋಗ್ರೆಸ್ಗಳನ್ನು ಲೆಕ್ಕಾಚಾರ ಹಾಕೋದಕ್ಕೆ ಸುರ್ಜೇವಾಲಾ ಅವರು ಯಾವಾಗ ಮುಂದಾದ್ರಲ್ಲ, ಆಗ ಸೂಪರ್ CM ಅಂತ ಇವರು ವರ್ತಿಸ್ತಿದ್ದಾರೆ. ಉಸ್ತುವಾರಿ ಹಫ್ತಾ ವಸೂಲಿಗೆ ಬರ್ತಿದ್ದಾರೆ, ಇವ್ರು ಹೇಳ್ದಂಗೆ ನಡೆಯೋದು
ಅನ್ನೋದಾಗಿ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಹೈಕಮಾಂಡ್ ನಾಯಕರಿಗೂ ಇರ್ಬೋದು, ಪಕ್ಷಕ್ಕೂ ಕೂಡ ಮುಖಭಂಗಗಳಾಗುತ್ತೆ. ಹೌದೌದು ಅಂತ ಕೇವಲ ವಿಪಕ್ಷಗಳು ಇಂಥದ್ದೊಂದು ಟೀಕೆ ಮಾಡಿದರೆ ಅದು ವಿಪಕ್ಷ ಅದನ್ನು ಟೀಕೆ ಮಾಡೋದೇ ಅವ್ರ ಕೆಲಸ ಅನ್ಬೋದಿತ್ತು. ಆದರೆ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ಸಿನ ನಾಯಕರು ಕೂಡ ಅಸಮಾಧಾನವನ್ನು ಹೊರಗಾಗ್ತಾ ಇದ್ರು. ಉಸ್ತುವಾರಿಯವರ ನಡೆ ಏನಿದೆಯಲ್ಲ ಇದು ಸರಿ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ. ಹಾಗಾಗಿ ವಾಪಸ್ ಹೋಗುವಂಥ ಕೆಲಸ ಮಾಡಿದ್ರು. ಹಿಂದೆ ಸುರ್ಜೇವಾಲಾ ಅವರು ಬಂದು ಏನೂ ಲೆಕ್ಕಾಚಾರಗಳಿಲ್ಲದೆ. ಹಾಗಾಗಿ ಸುರ್ಜೇವಾಲಾ ವರದಿಯನ್ನ ಲೆಕ್ಕಿಸಿಲ್ವ ಶಮನಕ್ಕೆ ಖರ್ಗೆ ಅವರನ್ನೇ ಇವರು ಸಮರ್ಥರು ಅನ್ನೋದಾಗಿ ಇವರಿಗೆ ಮಣೆ ಹಾಕುವಂತ ಕೆಲಸಗಳು ನಡೆಸಿದ್ರ. ಸೊ ಅದರಿಂದ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದು ಒಂದು ವಯಸ್ಸಿನ ವಿಚಾರಗಳು ಕೂಡ ಬರುತ್ತೆ. CM DCMಗಿಂತ ಸುರ್ಜೇವಾಲಾ ಅವರು ವಯಸ್ಸಿನ ಲೆಕ್ಕಾಚಾರ ಹಾಕಿದಂಥ ಸಂದರ್ಭದಲ್ಲಿ ಇವ್ರ ಮಾತನ್ನು ಕೇಳಬೇಕಾ, ಈ ನಡೆಗಳು ನಮ್ಗೆ ಅಷ್ಟರ ಮಟ್ಟಿಗೆ ಸರಿ ಇಲ್ಲ ಅನ್ನೋದು. ಮತ್ತೊಂದು ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಇವರದ್ರನ್ನ ಸಮರ್ಥವಾಗಿದ್ದನ್ನು ನಿಭಾಯಿಸೋದಕ್ಕಾಗಿಲ್ಲ. ಉಸ್ತುವಾರಿಯಾಗಿ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಈ ನಿಟ್ಟಿನಲ್ಲಿ CM ಬಣಕ್ಕೆ ನಿಮ್ಮ ಮೇಲೆ ಅಸಮಾಧಾನ ಇದೆ, ಭಿನ್ನಮತಗಳಿದೆ. ಆ ಮೂಲಕವಾಗಿ ನಿಮ್ಮ ಮೂಲಕವಾಗಿಯೇ ಒಂದು ಒಗ್ಗಟ್ಟಿನ ಪ್ರದರ್ಶನ ಇಲ್ಲ ಆಗಬೇಕು ಅಂತಂದರೆ ಈ ಕಾಲಘಟ್ಟದಲ್ಲಿ ಕಷ್ಟ ಅನ್ನೋದಾಗಿ ಖರ್ಗೆ ಅವರನ್ನೇ ಫೀಲ್ಡ್ಗಿಳಿಸಿ ಅವರೇ ರಾಜ್ಯಕ್ಕೆ ಬಂದು ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಿದ್ದ ನನಗೆ ಜಾರ್ಜ್ ಇರ್ಬೋದು, BK ಹರಿಪ್ರಸಾದ್ ಅವರು ಇರ್ಬೋದು, ಇತರ ಶಾಸಕರು ಎಲ್ಲರನ್ನ ಕರೆಸಿ ಮಾತನಾಡುವಂಥ ಕೆಲಸ ಕೂಡ ಆಯಿತು. ನಂತರದಲ್ಲಿ ದೊಡ್ಡ ಮಟ್ಟಕ್ಕೆ ತಾರಕಕ್ಕೇರಿದಾಗ KC ವೇಣುಗೋಪಾಲ್ ಅವರು AICCಯ ಕಾರ್ಯದರ್ಶಿ ಮೂಲಕವಾಗಿಯೇ ಒಂದು ಶಾಂತಿ ಮಂತ್ರವನ್ನು ಪಠಿಸೋ ಕೆಲಸ ಆಯಿತು ವಿನಃ ಎಲ್ಲೂ ಕೂಡ ಸುರ್ಜೇವಾಲಾ ಅವರ ಉಪಸ್ಥಿತಿಗಳು ಕಂಡು ಬಂದಿಲ್ಲ. ಕಂಪ್ಲೀಟ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇರೋದು ಕಾಂಗ್ರೆಸ್ಸಿನ ಒಳಜಗಳವನ್ನು ನಿಭಾಯಿಸುವುದರಲ್ಲಿ ಫೇಲ್ ಆದರೂ ಉಸ್ತುವಾರಿಯವರು ಸುಸ್ತಾದಂತ ಕಾಣಿಸ್ತಿದೆ. ಹಾಗಾಗಿನೇ ನೀವು ನಂಬ್ಕೊಂಡ್ರೆ ಆಗಲ್ಲ, ನೀವು ಸೈಲೆಂಟ್ ಆಗಿರೋದೇ ಬೆಸ್ಟು ಅಂತ ಸೈಡ್ ಲೈನ್ ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ನಾಯಕರು ಮಾಡಿರೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸದ್ಯ ಕಾಂಗ್ರೆಸ್ನಲ್ಲಿ ಉಸ್ತುವಾರಿ ಇಲ್ಲದೆ ಈ ಸಮಸ್ಯೆಗಳು ಏನೇನಿತ್ತಲ್ಲ ಇವೆಲ್ಲವೂ ಕೂಡ ಉಪಶಮನವಾಗ್ತಾ ಇರುವುದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಡೆ ಹೇಗಿರುತ್ತೆ, ಇವೆಲ್ಲವೂ ಕೂಡ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಥವಾ ಅಸಮಾಧಾನಗಳ ಸ್ಫೋಟ ಇದೆಯಾ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.